ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಪ್ರಾಥಮಿಕ ಶಿಕ್ಷಕರ ಸಂಘದ ಪದಾಧಿಕಾರಿಗಳ ಒಂದು ಪದಗ್ರಹಣ ಸಮಾರಂಭದ ಅಧ್ಯಕ್ಷನವರಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ತಾಲೂಕಿನ ಅಭಿವೃದ್ಧಿ ಜೊತೆಗೆ ಶಿಕ್ಷಣ ಇಲಾಖೆ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಾ ಇರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರೇ, ನಮ್ಮ B.Ed ನಾರಾಯಣಸ್ವಾಮಣ್ಣವರೇ, ಪ್ರಸಾದ್ ಅವರೇ, ಸೋಮಣ್ಣವರೇ, ರಾಜಪ್ಪನವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ನಮ್ಮ ಸರ್ ಅವರೇ ಮತ್ತು ನೂತನ ಅಧ್ಯಕ್ಷರಾದಂಥ ಜಗನ್ನಾಥ್ ಅವರೇ, ಸೋಮೇಶ್ ಸರ್ ಅವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಈ ಒಂದು ನಮ್ಮ ಶಾಸಕರು ಈ ನಮ್ಮ ಮುಳಬಾಗಿಲು ತಾಲೂಕಿಗೆ ಅವರು ಆಗಮಿಸಿದ ಮೇಲೆ ಈ ಶಿಕ್ಷಕರ ಒಂದು ಸಂಘದ ಚುನಾವಣೆ ಒಂದು ಪದ್ಧತಿ ನೋಡಿ ಅವರೇ ಆಶ್ಚರ್ಯಪಟ್ಟರು. ರಾಜಕೀಯ ಪಕ್ಷಗಳ ಚುನಾವಣೆಗಿಂತ ಹೆಚ್ಚಿನದಾಗಿ ಇವತ್ತು ಈ ಚುನಾವಣೆ ನಡೀತಾ ಇದೆ. ಇದು ಒಳ್ಳೆ ವ್ಯವಸ್ಥೆ ಅಲ್ಲ. ಎಲ್ರಿಗೂ ಇವತ್ತು ಒಂದು ಕಲ್ಲನ್ನ ಶಿಲ್ಪಿ ಮಾಡ್ತಕ್ಕಂಥವ್ರು ಶಿಕ್ಷಕರು, ಅವರೆಲ್ಲ ಈ ರೀತಿ ಇದಾದ ಅದು ಮಕ್ಕಳ ಒಂದು ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಬಂದಾಗ್ಲಿಂದ ಹೇಳ್ತಾ ಇದ್ರು ಈ ಒಂದು ಚುನಾವಣೆನ ಅವಿರೋಧವಾಗಿ ಮಾಡ್ಕೋಬೇಕು ಅಂತ. ಆದ್ರೆ ಏನು ಸರ್ಕಾರಿ ನೌಕರ ಸಂಘದ ಚುನಾವಣೆ ಬಂದಾಗೂ ಸಹ ಪ್ರಯತ್ನ ಪಟ್ಟರು, ಅಲ್ಲಿ ವಿಫಲ ಆಯಿತು. ಮೊನ್ನೆನೂ ಸಹ ಶಾಸಕರೆಲ್ಲೋ ಒಂದ್ ಕಡೆ ಇದ್ರಲ್ಲಿ ನಾವು ಅವಿರೋಧವಾಗಿ ಆಯ್ಕೆ ಮಾಡೋಕೆ ಹೋಗೋದು ಬೇಡ ಅನ್ನೋ ಮನಸ್ಥಿತಿನಲ್ಲಿದ್ರು. ಕಾರಣ ಏನಂತಂದ್ರೆ ನಾವೆಲ್ಲ ಪ್ರಯತ್ನ ಮಾಡಿ ಕೊನೆಗಳಿಗೆಲ್ಲ ಇದಾದ್ರೆ ಸುಮ್ಮನೆ ಆಪಾದನೆ ನಮ್ಮ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು, ಆದ್ರೆ ಅವ್ರ ಮಾತನ್ನು ಮೀರಿ ಇದುವರೆಗೂ ನಾನು ಯಾವುದು ಮಾಡಿಲ್ಲ. ಈ ಒಂದು ಚುನಾವಣೆಯಲ್ಲಿ ಎರಡೂ ಕಡೆಯವರು ಹೇಳಿದ್ರು, ಏನೇ ಮಾಡಿ ಇದನ್ನ ಶಾಸಕರು ಏನ್ ಹೇಳ್ತಾ ಇದ್ರು ಅದ್ರ ರೀತಿ ಎರಡೂ ಕಡೆಯವರು ಹೇಳಿದ್ರು ಅವಿರೋಧವಾಗಿ ಆಯ್ಕೆ ಮಾಡೋಣ ಅಂತ. ಆದ್ರೆ ಮಾಡಿದ್ವಿ, ಒಳ್ಳೇದಾಯ್ತು. ಬೇರೆ ತಾಲೂಕವರೆಲ್ಲ ನನಗೆ ಫೋನ್ ಮಾಡಿದ್ರು, ಬಹಳ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ನಿಮ್ ಶಾಸಕರು, ಬಹಳ ಒಳ್ಳೇದಾಗಿದೆ, ನಮ್ ನೋಡಿ ಸುಮ್ಮನೆ ಅನಾವಶ್ಯಕವಾಗಿ ಸಮಯ ವೇಸ್ಟ್ ಅಂತ ಶ್ರೀನಿವಾಸಪುರದವ್ರು ಹೇಳಿದ್ರು, ಕೋಲಾರ ಅವರು ಹೇಳಿದ್ರು. ಆದ್ರೆ ನಾವ್ ಎಷ್ಟೆಲ್ಲ ಮಾಡಿನೋ ಈಗ ಅದು ನಮ್ಗೆ ಇಲ್ಲಿ ಬೇಸರ ತರಿಸ್ತಾ ಇದೆ. ಇವತ್ತಿನ ಒಂದು ಇದ್ರಲ್ಲಿ ಅದು ಯಾರ ಕಡೆಯಿಂದ ತಪ್ಪಾಗಿದೆ, ಏನಾಗಿದೆ, ಇಲ್ಲ ನಮ್ಮ ಬಿ ಅವ್ರಿಗೆ ಎರಡೂ ಕಡೆ ಕೋಆರ್ಡಿನೇಟ್ ಮಾಡಕ್ ಬಿ ಅವ್ರಿಗೆ ಹೇಳಿದ್ವಿ, ಎಲ್ಲಾಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಇದು ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದವರು ಕೂಡ ಈ ರೀತಿ ಸಮಾರಂಭ ಬಂದಾಗ ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಇವತ್ತು ನೀವು ಏನು 18 ಜನ ಆಯ್ಕೆ ಆಗಿದ್ದೀರಿ, ಮುಂದೆ ನಾವೆಲ್ಲ ಒಂದ್ ಕಡೆ ಕೂತ್ಕೋಬೇಕು. ಸಂಘ ಒಂದು ಆಗ್ಬೋದು, ಶಿಕ್ಷಕರ ಆಗ್ಬೋದು, ಮಕ್ಕಳ ಒಂದು ವಿದ್ಯಾಭ್ಯಾಸದ ಹಿತ ನೀವು ಕಾಯ್ತೀವಿ ಅಂತಂದ್ರೆ ಎಲ್ಲರೂ ಒಂದ್ ಕಡೆ ಸೇರ್ಲೇಬೇಕಾಗಿದೆ. ಇದ್ರಲ್ಲಿ ನಾನ್ ಹೆಚ್ಚು ಅಂತಕ್ಕಂಥದ್ದಲ್ಲ. ಇವತ್ತು ನಾನು ಒಂದು ವಿರೋಧ ಪಕ್ಷದಲ್ಲಿದ್ದು ಈ ಮಾತನ್ನು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ. ಇವತ್ತು D.K. ಶಿವಕುಮಾರ್ ಅವರು ಆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಎಷ್ಟೆಷ್ಟು ಅವರು ಶ್ರಮ ಹಾಕಿದ್ರು. ಈ ರೀತಿ ನಾವ್ ಈ ಸಣ್ಣ ಒಂದು ಹುದ್ದೆಗಳಿಗೆ ಯಾವ್ದೋ ಒಂದು ನಾನೊಂದು DCC ಬ್ಯಾಂಕೋ ಇಲ್ಲ ಒಂದು ಶಿಕ್ಷಕರು ಈ ಸಣ್ಣ ಇದಕ್ಕೆ ನಾವ್ ಇಷ್ಟೊಂದು ಇದಿಟ್ಕೊಂಡು ಒಬ್ರಿಗೊಬ್ರು ಮನಸ್ತಾಪ ಇಟ್ಕೊಂಡು ಹೋಗಿದ್ದಾಗಿದೆ. ಆ ಮನಸ್ಥಿತಿ ಅವ್ರು ಬಂದಿದೆ, ಇವತ್ತು ಈ ಸ್ಥಾನಕ್ಕೆ ಹೋಗಕ್ ಆಗ್ತಾ ಇತ್ತ. ಅದನ್ನ ತಾಳ್ಮೆ ಅನ್ನೋದು ಪ್ರತಿಯೊಬ್ಬರಿಗೂ ಇರ್ಬೇಕು, ಅದ್ರಲ್ಲಿ ಹೆಚ್ಚಾಗಿ ಶಿಕ್ಷಕರಿಗೆ ಇರ್ಬೇಕು. ಯಾಕಂತಂದ್ರೆ ಇಡೀ ಸಮಾಜವನ್ನ ತಿದ್ದತಕ್ಕಂಥ ಕೆಲಸ ಮಾಡೋರು ನೀವು, ನಿಮ್ಗೆ ಆ ತಾಳ್ಮೆ ಇಲ್ಲ ಅಂತಂದ್ರೆ ನಾವ್ ಬೇರೆ ಯಾರಿಂದ ಅದನ್ನ ತಗೊಂಡ್ಬರಕ್ಕಾಗುತ್ತೆ? ಸಮಾಜಕ್ಕೆ ಒಂದು ಏನಾದ್ರು ಮೆಸೇಜ್ ಹೋಗುತ್ತೆ ಅಂತಂದ್ರೆ ಅದು ಪ್ರಬುದ್ಧವಾಗಿ ಹೋಗ್ತಕ್ಕಂಥದ್ದು ಶಿಕ್ಷಕರು. ಅವ್ರಿಗಿರ್ತಕ್ಕಂಥ ಗೌರವ ಯಾರಿಗೂ ಇಲ್ಲ. ಕಾರಣ ಅಂತ ನಾವು ಶಿಕ್ಷಣದಿಂದ ವಂಚಿತರಾಗಿದ್ವಿ, ಆದ್ರೂ ಶಿಕ್ಷಣದ ಕ್ಷೇತ್ರದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಆಸಕ್ತಿ ಇದೆ. ಇವತ್ತು ನಾವು ಒಂದು ಖಾಸಗಿ ಶಾಲೆ ನಡೆಸ್ತಾ ಇದ್ದೀವಿ. ನಾನು ಪ್ರಾರಂಭದಿಂದ ಅಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ಅಲ್ಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಮುಖ್ಯೋಪಾಧ್ಯಾಯರು ನಿವೃತ್ತಿ ಆಗ್ತಾ ಇದ್ರೆ ವಿದ್ಯಾರ್ಥಿಗಳು ನಂಗೆ ಫೋನ್ ಮಾಡಿ ಕೇಳ್ತಾ ಇದ್ರೆ ನಮ್ಗೊಂದು ಟೈಮ್ ಕೊಡಿ, ಮೀಟಿಂಗ್ ಮಾಡ್ಬೇಕು. ಏನಕ್ಕೋಸ್ಕರಪ್ಪ ಅಂದ್ರೆ ನಾವು 500 ಸಸಿ ನೆಡಬೇಕು. ಏನು ಅವರು ನಿವೃತ್ತಿಯ ಜ್ಞಾಪಕಾರ್ಥವಾಗಿ 500 ಸಸಿ ನೆಡಬೇಕು. 1-2 ವರ್ಷ ಆ ಸಸಿಗಳನ್ನ ಒಂದು ಬೆಳವಣಿಗೆ ಏನಿದೆ ನಿರ್ವಹಣೆನ ನಾವೇ ನಿರ್ವಹಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲಿಗೆ ಇಡೀ ಸಮಾಜದಲ್ಲಿ ಯಾರಾದ್ರೂ ಒಬ್ಬ ಅಧಿಕಾರಿ ನಿವೃತ್ತಿ ಆದ್ರೆ ಅವ್ರ ಹೆಸರಲ್ಲಿ ನಾವು ಸಸಿ ನೆಡ್ಬೇಕಂತ ಯಾವುದೇ ಇಲಾಖೆನಲ್ಲಿ ಹೇಳ್ತಾರ? ಇಡೀ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರಿ ವ್ಯವಸ್ಥೆನಲ್ಲಿ ಇಷ್ಟದಲ್ಲಿ ಯಾರಾದ್ರೂ ಈ ರೀತಿ ಹೇಳ್ತಾರ? ಅದೇ ಆ ಶಿಕ್ಷಕರಿಗೆ ಮಾತ್ರ ಆ ಒಂದು ಮಹತ್ವ ಇದೆ. ಏನು ನಮ್ಮ ಜಯಪ್ರಕಾಶ್ ನಾರಾಯಣ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಿಗೆ ಅಂತ ನಾರಾಯಣಸ್ವಾಮಿ ಅವರೇ ನಿವೃತ್ತಿ ಆಗ್ತಾ ಇದಾರೆ, ಅವರ ಒಂದು ವಿದ್ಯಾರ್ಥಿಗಳಾಗಿದ್ದಾರೆ, ಅವರು ನನ್ಗೆ ಫೋನ್ ಮಾಡಿ ಇರ್ತಾರೆ. ಅದರಿಂದ ಅಂತ ಒಂದು ಮಹತ್ವ ಇರ್ತಕ್ಕಂಥ ಒಂದು ಸ್ಥಾನ ಯಾವುದಂದ್ರೆ ಶಿಕ್ಷಕ ಸ್ಥಾನ. ದಯವಿಟ್ಟು ಅದನ್ನ ರಾಜಕಾರಣಗೊಳಿಸಕ್ ಹೋಗ್ಬೇಡಿ. 2 ಕಡೆ 3 ಕಡೆ ಮಾಡಿ ಅದನ್ನ ಇದಾಗಿ ಏನು ಆಯ್ತು ಒಳ್ಳೆ ರೀತಿ ಆಯ್ತು ಅಂತ ನಮ್ಮ ತಾಲೂಕಿಗೆ ಹೆಸರು ಬಂದಿತ್ತು, ಅದು ಇಡೀ ಜಿಲ್ಲೆಗೆ 2 ತರ ಹೋಗೋದಕ್ಕೆ ಎರಡೂ ಕಡೆಯವರು ಅವಕಾಶ ಕೊಡಬೇಡಿ. ತಾವು ಅಧ್ಯಕ್ಷರಾಗಿದ್ದೀರಿ, ಒಂದು ಸ್ಥಾನ ಕೆಳಗಿಳಿದ್ರು ಪರವಾಗಿಲ್ಲ, ನಮ್ಮ ತಾಲೂಕಿನ ಗಂತನ ಎತ್ತಿರೋದಕ್ಕೆ ಎಲ್ಲರೂ ಸಹಕರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾ, ಯಾರು ಈ ಒಂದು ಇದಿದ್ದಾರೆ ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಮಾಡಿ
ನಮ್ಮ ಶಾಸಕರಲ್ಲೂ ಸಹ ನಮ್ಮ ಬಿ ಎಡ್ ನಾರಾಯಣಸ್ವಾಮಣ್ಣವ್ರು ಹೇಳ್ದಂಗೆ ನಾವು ಶಾಸಕರಲ್ಲೂ ಸಹ ಈಗಾಗಲೇ ನಾವು ಮಾತಾಡಿದ್ವಿ. ಅವರು ಕೆಲವರ ಹತ್ರ ಎಲ್ಲ ಮಾತಾಡಿದ್ದಾರೆ. ನಮ್ಮ ಬಿ ಅವರು ಇದನ್ನ ಒಂದು ಮುತುವರ್ಜಿ ವಹಿಸಿ ಎಲ್ಲ ಒಳ್ಳೆ ರೀತಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾ, ಇವತ್ತೇನ್ ತಾವು ಪದಾಧಿಕಾರಿಗಳು ಜಗನ್ನಾಥ್ ಅವರು ಇದು 2ನೇ ಬಾರಿ ಅಧ್ಯಕ್ಷರಾಗಿರತಕ್ಕಂಥದ್ದು ಒಳ್ಳೆ ರೀತಿಯಲ್ಲೇ ತಗೊಂಡೋಗಿ ಜಿಲ್ಲೆ ಆಗಿರ್ತಕ್ಕಂಥದ್ದು. ಅದರಿಂದ ಜಿಲ್ಲೆನಲ್ಲೂ ಅವರು ಅಧ್ಯಕ್ಷರಾಗಿ ಅನುಭವ ಇದೆ. ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ.